ಹಲೋ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವರಾಜ್ ಪಾಟೀಲ್. ಇವತ್ತು 2ನೇ ತಾರೀಕು ಅಂದರೆ ಕಲಬುರಗಿಯಲ್ಲಿ ನಮ್ಮ ಗೆಳೆಯ ದಯಾ ಅವರು ಒಂದು ವೆಬ್ ಸೀರೀಸ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕಟ್ಟಿಕೊಂಡು ಅಪಾರ ಅನುಭವದೊಂದಿಗೆ ಬೆಂಗಳೂರಿನಲ್ಲಿ ಹಲವು ಸಿನಿಮಾಗಳಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಈ ಭಾಗದಲ್ಲಿ ಏನಾದರೂ ಕೆಲಸ ಮಾಡಬೇಕು, ಈ ಭಾಗದ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಆಮೇಲೆ ಈ ಭಾಗದಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕು, ಸಪೋರ್ಟ್ ಮಾಡಬೇಕು, ಮತ್ತು ನಮ್ಮವರು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆ ಪ್ಲ್ಯಾನನ್ನು ಹಾಕ್ಕೊಂಡು ಈ ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ನಾವು ಭಾಳ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡ್ಕೊಂಡಿದ್ದೀವಿ. ಇದು ಒಂದು ವೆಬ್ ಸೀರೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು. ಅದರ ಪ್ರಯುಕ್ತವಾಗಿ ಇವತ್ತಿನ ದಿನ ನಾವು ಸುಮಾರು ಒಂದು 60-70 ಜನರಿಗೆ ನಾವು ಆಡಿಷನ್ ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು ಒಂದು 10-15 ಜನ ಆಡಿಷನ್ ಆಗಿದೆ. JR ಫಿಲಮ್ಸ್ ಅಡಿಯಲ್ಲಿ ನಾವು ಈ ಭಾಗದ ಈ ಭಾಗ ಅಂದರೆ ಕಲಬುರಗಿ ಡಿವಿಷನ್ ಫುಲ್ಲು ಬೇರೆ ಬೇರೆ ತಾಲೂಕು ಡಿಸ್ಟಿಕ್ಗಳಿಂದ ತುಂಬ ಜನ ಅಭ್ಯರ್ಥಿಗಳು, ಆಸಕ್ತರು ಅಭಿನಯ ಮಾಡಬೇಕು, ಅವಕಾಶ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹಲವು ರೀತಿಯಲ್ಲಿ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ನಾವು ಒಂದಿಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದೀವಿ. ನಮ್ಮ ಸಿನಿಮಾಗೆ ಬೇಕಾದಂಥ ಏಜ್ ಲಿಮಿಟ್ಸ್ಗಳನ್ನು ನಮ್ಮ ದಯಾ ಅವ್ರ ಪ್ಲ್ಯಾನ್ ಈಗಾಗಲೇ ಮಾಡಿದ್ದಾರೆ. ಆ ಪ್ರಕಾರ 25ರಿಂದ 28 ವರ್ಷ ನಾವು ಯುವತಿಯರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಅದ್ರ ಜೊತೆಗೆ ಪುರುಷ ಪಾತ್ರ ಮತ್ತು ಹಿರಿಯ ಪಾತ್ರಗೆ 35ರಿಂದ 60ರ ಏಜ್ವರೆಗೂ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಅದರ ಜೊತೆಗೆ ಹಿರಿಯ ಮಹಿಳೆಯರ ವಯಸ್ಸು 35ರಿಂದ 40. ಅಂದರೆ ಒಟ್ಟು ನಮ್ಮ ಸಿನಿಮಾಕ್ಕೆ ಬೇಕಾದಂತಹ ಅಥವಾ ನಮ್ಮ ವೆಬ್ ಸೀರೀಸ್ಗೆ ಬೇಕಾದಂಥ ಬೇರೆ ಬೇರೆ ಏಜಿನ ಪುರುಷ ಪ್ರಧಾನ ಪಾತ್ರಗಳು, ಮಹಿಳಾ ಪ್ರಧಾನ ಪಾತ್ರಗಳು ಮತ್ತು ಯುವತಿಯ ಪಾತ್ರಗಳನ್ನು ನಾವು ಸಿನಿಮಾಕ್ಕೆ ಬೇಕಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಲ್ಲಿಕಾರ್ಜುನ ದೊಡ್ಡಮನಿ ಆಗಿರ್ಬೋದು, ನಾನಾಗಿರ್ಬೋದು ಮತ್ತು ದಯಾ ಆಗಿರ್ಬೋದು ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆಯ್ಕೆ ಮಾಡ್ತಾಯಿದ್ದೀವಿ. ಒಳ್ಳೆ ರೀತಿಯಲ್ಲಿ ಆ್ಯಕ್ಚುಲಿ ರೆಸ್ಪಾನ್ಸ್ ಬರ್ತಾಯಿದೆ ಕಲಬುರಗಿಯಲ್ಲಿ. ನಿಜವಾಗ್ಲೂ ನಾನು ಹೋಪ್ ಮಾಡಿರಲಿಲ್ಲ. ಯಾಕಂದರೆ ಒಂದು ವೆಬ್ ಸೀರೀಸ್, ಸಿನಿಮಾ ಸೀರಿಯಲ್ ಅಂದಾಗ ಎಲ್ಲೊಂದು ಕಡೆ ಆಗ್ತವೆ, ನಿಲ್ತವೆ, ಬಟ್ ಭಾಳ ಕ್ಲಿಯರ್ ಆಗಿದ್ದಾರೆ ಅವರು. ನೀವು ನೋಡಿರ್ಬೋದು, ಪೋಸ್ಟರ್ ಆಗಿರ್ಬೋದು ಅಥವಾ ಬ್ಯಾನರಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಫಾರಮ್ಗೆ ಅಂತೇಳಿ ಒಂದು ಸೀರಿಯಲ್ ಮಾಡ್ತೀವಿ ಅಥವಾ ಒಂದು ವೆಬ್ ಸೀರೀಸ್ ಮಾಡ್ತೀವಿ ಅಂದಾಗ 50 ರೂಪಾಯಿನೋ 100 ರೂಪಾಯಿನೋ ಫಾರಮು, ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವ್ರನ್ನ ಹಿಡ್ದಾಕಿ ಅವ್ರನ್ನ ಸಿನಿಮಾದಲ್ಲಿ ಹಾಕ್ಕೊಂಡು ಅವರಿಂದ ದುಡ್ಡು ಹಾಕ್ಸ್ಕೊಂಡಂಥ ಪ್ರಯತ್ನಗಳು ತುಂಬ ನಡೀತಿರುತ್ತೆ. ಇವತ್ತಿನ ಇಂಥ ದಿನಗಳಲ್ಲಿ ಭಾಳ ಕ್ಲಿಯರಾಗಿ ನಮಗೆ ನಟರೇ ಬೇಕು, ಆ್ಯಕ್ಟ್ರಸ್ಸು ಬೇಕು ಅನ್ನೋ ದೃಷ್ಟಿಯಿಂದ ಭಾಳ ಪ್ಲ್ಯಾಂಡಾಗಿ ನಮ್ಮ ದಯಾ ಅವರು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಪ್ರಕಾರ ಕೂಡ ಕೆಲಸ ಆಗ್ತದೆ. ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಹೋಪ್ ನಮಗಿದೆ. ಒಳ್ಳೆಯ ತಂಡವನ್ನು ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಈ ಒಂದು ಜ್ಯೂರಿ ಕಮಿಟಿಗೂ ಇದೆ. ಸ್ಟೋರಿ ಬಗ್ಗೆ ದಯಾ ಅವರು ಹೇಳಿದ್ರೆ ಭಾಳ ಸೂಕ್ತ. ಯಾಕಂದರೆ ಸ್ಟೋರಿ ರಿವೀಲ್ ಮಾಡೋಕೆ ಅವ್ರಿಗೂ ಇಷ್ಟ. ಯಾಕಂದರೆ ನಾವು ಸ್ಟೋರಿ ನಮ್ಮ ಜೊತೆ ಚರ್ಚೆ ಮಾಡಿದರೆ ಅದ್ರ ಜೊತೆಗೆ ನಾವು ನಮ್ಮ ಭಾಷೆಯಲ್ಲೇ ಮಾಡಬೇಕು ಅನ್ನೋದು ಈಗಾಗಲೇ ಅದು ಒಂದು ಸಾಹಿತ್ಯಿಕವಾಗಿ ಒಂದು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ರೆಡಿಯಾಗಿದೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಇನ್ನೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದಿದೆ. ಸ್ಟೋರಿ ಸದ್ಯಕ್ಕೆ ಅವರೇ ಹೇಳುವಂತೆ ರಿವೀಲ್ ಮಾಡೋ ಹಾಗಿಲ್ಲ. ಎಲ್ಲ ಆಡಿಷನ್ ಆಗಿ ಅವ್ರನ್ನ ವಿದ್ಯಾರ್ಥಿಗಳನ್ನ ಹಿರಿಯರನ್ನ ಇದ್ರ ಬಗ್ಗೆ ನನ್ನ ಹೆಸರು ದಯಾನಂದ್ ಅಂತ. ಈಗ ತಾನೇ ಈಗ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಇಲ್ಲಿ ಆಡಿಷನ್ ಮಾಡ್ತಾಯಿದ್ದೀವಿ ಸರ್. ಈಗ ಆಲ್ರೆಡಿ ಒಂದು 50-60 ಫಾರ್ಮ್ ಫಿಲ್ ಆಗಿದೆ. ಈಗ ಆಡಿಷನ್ ಮಾಡ್ತಾಯಿದ್ದೀವಿ ಸರ್. ಈಗ ಆಲ್ರೆಡಿ ಒಳ್ಳೆ ನಟಿಯರನ್ನ ಹುಡುಕ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಒಳ್ಳೆ ಕಲಾವಿದರನ್ನ ಹುಡುಕ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು ಮೂವಿ ಜಾನರ್ ಬಂದುಬಿಟ್ಟು ಡ್ರಾಮಾ, ಸಸ್ಪೆನ್ಸ್, ಥ್ರಿಲ್ಲರು ಮತ್ತು ಮಿಸ್ಟೀರಿಯಸ್, ಈ 3 ಸೇರಿ ಮೂವಿ ಮಾಡ್ತಾಯಿದ್ದೀವಿ ಸರ್. ಇದು ಸರ್ ಇವಾಗ ಸದ್ಯಕ್ಕೆ ಓಕೆ ಅನಿಸ್ತಾ ಇದೆ. ಇನ್ನೂ ನೋಡ್ಬೇಕು ಸರ್ ಯಾವ ಥರ ಇದೆ. ಇನ್ನೂ ಹೊರಗಡೆ ಕಾಯ್ತಾ ಇದ್ದಾರೆ. ಅವ್ರನ್ನೂ ವಿಚಾರಿಸಿ ಹೇಳ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು JK ಫಿಲ್ಮ್ಸ್ ಅಡಿಯಲ್ಲಿ ನಾವು ಇವತ್ತಿನ ದಿವಸ ನಿರ್ಣಾಯಕರಾಗಿ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಇದ್ದಾರೆ, ನಾವಿದ್ದೀವಿ, ದಯಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ನಾವೀಗ ಒಂದು ಅರ್ಧ ಹಂತದಲ್ಲಿ ಇಲ್ಲಿವರೆಗೂ ನಾವು ಆಡಿಷನನ್ನು ಮಾಡ್ತಾ ಬಂದಿದ್ದೀವಿ. ಒಳ್ಳೆ ರೀತಿಯಲ್ಲಿ ಕಲಬುರಗಿಯಲ್ಲಿ ತುಂಬ ಪ್ರತಿಭಾವಂತ ಜನ ಇದ್ದಾರೆ. ಸೊ ಹಾಗಾಗಿ ಗುರುತಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಈ JK ಫಿಲ್ಮ್ಸ್ ಅವರು JR ಫಿಲಿಮ್ಸ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ.
ಸೊ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಕಲಬುರಗಿಯಲ್ಲಿ ನಮ್ಮೆಲ್ಲರ ಒಂದು ಸಹಾಯ ಸಹಕಾರ ಅವ್ರ ಜೊತೆಲಿ ಇದ್ಕೊಂಡು ಒಳ್ಳೆ ನಮ್ಮ ಭಾಗದಲ್ಲಿ ಸಿನಿಮಾ ಸೀರಿಯಲ್ ಕೊರತೆ ಅಂತಕ್ಕಂಥದ್ದು ತುಂಬ ಇದೆ. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ನಮ್ಮ ಗೆಳೆಯರ ಬಳಗ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಿದೆ. ಹಾಗಾಗಿ ನಮ್ಮೆಲ್ಲರ ಶುಭ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಆಡಿಷನ್ನು ಒಂದು 25th ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ಹೆಚ್ಚು ಕಮ್ಮಿ ಆಗ್ಬೋದು. ತದನಂತರ ಅದರ ಲೊಕೇಶನ್ನು ಎಲ್ಲ ತಮ್ಮ ಜೊತೆಲೇ ಯಾವತ್ತೂ ನಾವು ಇರ್ತೀವಿ. ತಮಗೆಲ್ಲ ಹಾಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ನೀವು ನಮ್ಮ ಜೊತೇಲಿ ಇದ್ದೀರಿ, ಹಾಗೆ ಜೊತೇಲಿ ಇರ್ತೀರಿ ಅಂತಕ್ಕಂಥ ಮಾತು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಅಂತ. ನಾನಿಲ್ಲಿ NV ಸ್ಕೂಲ್ ಬಂದೀನಿ ಆಡಿಷನ್ ಸಲುವಾಗ. ಇಲ್ಲಿ ವೆಬ್ ಸಿರಿ ಆಡಿಷನ್ ನಡೀತಾ ಇದೆ. ಒಳಗೆ ನಾ ಹೀಗೆ ಆ್ಯಕ್ಟಿಂಗ್ ಮಾಡಿ ಬಂದೀನಿ. ಮತ್ತು ಜಡ್ಜಸ್ ಇದ್ದಾರೆ, ಅವ್ರು ತುಂಬ ಫ್ರೆಂಡ್ಲಿಯಾಗಿ ನಿಮ್ದು ಇದು ಆ್ಯಕ್ಟಿಂಗ್ ಸ್ಕಿಲ್ ನೋಡ್ತಾರೆ ಮತ್ತು ಸಿಚುವೇಶನ್ ಅದನ್ನೆಲ್ಲ ಕೊಡ್ತಾರೆ. ಮತ್ತು ನೀವು ಹಾಗೆ ಅದೇ ಪ್ರಕಾರ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ ತೋರಿಸ್ಬೇಕು. ಮತ್ತು ನಂಗಂದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಅಭಿಪ್ರಾಯ ಅಂದರೆ ತುಂಬ ಒಳ್ಳೆಯಾಗಿ ಆಡಿಷನ್ ನಡೀತಾ ಇದೆ. ಮತ್ತು ಇಲ್ಲಿ ಗುಲ್ಬರ್ಗನಲ್ಲಿ ಮೊದಲಾಗಿ ಇದು ನಡೀತಾ ಇದೆ. ಮತ್ತು ನಾ ಹೇಗೆ ಕೇಳಿ ಬಂತು, ನಾ ಬಂದು ಇಲ್ಲಿ ಮತ್ತು ಆ್ಯಕ್ಟಿಂಗ್ ಸ್ಕಿಲ್ ತೋರಿಸ್ದೆ. ಮತ್ತು ನಂಗೆ ಯಾಕೋ ಅನಿಸ್ತಾ ಇದೆ, ನಾವು ವಿಲ್ ಪವರ್ ಅನಿಸ್ತಾ ಇದೆ, ನಾ ಸೆಲೆಕ್ಟ್ ಆಗ್ತೀನಿ ಅಂತ. ಐ ವಿಶ್ ಆಗಬೇಕು. ಮತ್ತು ಎಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಮತ್ತು ಬಹಳ ಜನ ಬಂದಿದ್ದಾರೆ, ತುಂಬ ಕ್ರೌಡ್ ಇದೆ ಇಲ್ಲಿ ಆಡಿಷನ್ ಸಲುವಾಗಿ. ಬಹಳ ಹಳ್ಳಿ ಎಲ್ಲ ಮಂದಿ ಬಂದು ಆಡಿಷನ್ ಕೊಡ್ಲತ್ತಾರ. ಮತ್ತು ಎಲ್ರಿಗೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನನ್ನ ಪದ್ಯ ಮಾಡಿಕೊಳ್ಳೋದಕ್ಕೆ ಬಾಬುಗಳು ಎದುರುತ್ತಿದ್ದರಿಂದ ನನ್ನ ಪದ್ಯ ನಾನೇ ಮಾಡಿಕೊಳ್ಳುತ್ತೇನೆ. ನಾನು ಸಾಧ್ಯವಲ್ಲ. ಬೇರೆ ಪದ್ಯ ನಾನೇ ಮಾಡಿಕೊಳ್ಳುತ್ತೇನೆ. ನಾನು ಪಿಸಾಚಿ ಒಂದು. ಆ್ಯಕ್ಚುಲಿ ಸ್ಟಾಫ್ ನರ್ಸ್ ಫಸ್ಟ್ ಕನ್ನಡ ಸ್ಟಾಫ್ ಆಗಿ ವರ್ಕ್ ಮಾಡ್ತೇನೆ. 6 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 2 ಇಯರ್ಸಿಂದ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ. 2 ಇಯರ್ಸ್ ಆಯಿತು ರೀಲ್ಸ್ ಮಾಡ್ತಾ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ. ಸ್ವಲ್ಪ ಹೊಸದಾಗಿ ಏನಾದರೂ ಕಂಟೆಂಟ್ ಕೊಡೋಣ ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಯಾದಗಿರಲ್ಲಿ ಆರ್ಕರ್ ಪ್ರೊಡಕ್ಷನ್ ರಾಕ್ಚರ್ ಪುನೀಂದ್ರ ಸರ್ ಅಂತ ಹೇಳ್ಬಿಟ್ಟು ಅವರು ಒಂದು ಯೂಟ್ಯೂಬ್ ನೋಟಿಫಿಕೇಶನ್ ಮಾಡ್ತಿದ್ರು. ಅದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಅದು ಟೀಸರ್ ಕೂಡ ರಿಲೀಸ್ ಆಗಿದೆ. ಏನು ನೀನು ಎಷ್ಟು ಬ್ಯುಸಿ ಆಗಿದೆಯಾ, ಅವ್ನು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಓ ಸಿನಿಮಾ ನಮ್ಮ ಜೊತೆ ಇದ್ದಾಗಿರೋ ಸಿನಿಮಾ ಇದೀಗ. ಪ್ರೊಡ್ಯೂಸರ್ ಮತ್ತು ನೀವೇ ಇದ್ರಿ ನಮ್ಮ ಜೊತೆ ಕಾಲ ಕಳೆದು ಬಂದಿದ್ದೀವಿ. ಓಕೆ ಬಾಯ್. ಮತ್ತೆ ಯಾಕೆ ಬಂದ್ರಿ? ಆ್ಯಕ್ಚುಲಿ ಏನಂತಂದರೆ ನಾನು ಪೋಸ್ಟ್ ಮಾಡಿದ್ದೆ ನಿನ್ನೆ ನೈಟ್. ಆ್ಯಕ್ಚುಲಿ ನಾನು ಪಾಟೀಲ್ ಸರ್ ಬಿದ್ದಿಗೆ ಅಲ್ಲಿ ಮಾರ್ನಿಂಗ್ ಡ್ಯೂಟಿ ಮಾಡ್ತೀನಿ, ಕಾಲೇಜ್ ನೈಟ್ ಡ್ಯೂಟಿ 2 ಶಿಫ್ಟ್ ಡ್ಯೂಟಿ ಮಾಡ್ತೀನಿ. ಸರ್ ನನಗೆ ಬಂದಿರೋದು ನಿನ್ನೆ ಆಯಿತು. ಸರ್ ಇವಾಗ ನಾನು ಟ್ರೈ ಮಾಡ್ತೀನಿ. ಈಗ ನಿಮ್ಮ ಅಣ್ಣನ ಸೇವ್ ಮಾಡಬೇಕು. ಅವ್ರನ್ನ ಎದುರುಗಡೆ ಯಾವ ಥರ ಟ್ರೀಟ್ ಮಾಡಿ ನಿಮ್ಮ ಅಣ್ಣನ ಸೇವ್ ಮಾಡಬೇಕು. ಬರ್ರಿ ನಮ್ಮ ಅಣ್ಣ ಹೊಡೆಕತ್ತಾರ, ಎಕ್ಕಾರ ಸಣ್ಣ ಜಲ್ದಿ ಬರ್ರಿ. ನಮ್ಮ ಅಣ್ಣಗೆ ಹೊಡೆಯಕ್ಕೆ 4 ಮಂದಿ ಬಂದಾರ. ಈ ನಮ್ಮ ಅಣ್ಣ ತಲೆ ಕೆಡ್ಸಿಂದ ಹೋಗು, ಅದಕ್ಕೆ ತಲೆ ಕೆಡ್ಸ. ನಮ್ಮ ಅಣ್ಣನ ತಪ್ಪೇ ಇಲ್ಲ. ಯವ್ವ ಎಕ್ಕಾರ ಸಣ್ಣ ಬರ್ರಿ, ಜಲ್ದಿ ಬರ್ರಿ. ನಮ್ಮ ಅಣ್ಣ ಹೊಡೆಕತ್ತಾರ. ನಾ ಹೆಂಗ್ ಮಾಡ್ಲೇವು, ಮನೆಗೆ ಆಗಿಲ್ಲ. ಯವ್ವ ಯಾಕೋ ಬರ್ರಿ, ಜಲ್ದಿ ಬರ್ರಿ. ಈಗ ನಮ್ಮ ಅಣ್ಣನ ತಲೆ ಕೆಡ್ಸಿ ನಮ್ಮ ಅಣ್ಣನ ಜೀವನ ಹಾಳು ಮಾಡಕತ್ತಾರ. ನಮ್ಮ ಅಣ್ಣ ತಪ್ಪ ಬರ್ರಿ, ಜಲ್ದಿ ಬರ್ರಿ. ನಿಮ್ಮ ಶಕ್ತಿ ಇದೆ ಅದಕ್ಕೆ ನಿಮಗೆ ಅದಕ್ಕಿಂತ ಮಕ್ಕಳು ಬಿದ್ದಾಗ ಬಂದು ಮಕ್ಕಳಿಗೆ ಉಪವಾಸ ಹಾಕಿ ನೀನು ಕುಳೆ ಚಕಲೆ ಮಾಡಬೇಕು ನೋಡಿ. ನಮ್ಮ ದಿನ ನಾನು ಸಿಟ್ಟು ಬಂದು ಮಗನ ಹಲ್ಲೆ ನಿಲ್ಲಿಸು. ಆರಾಮಿಲ್ಲ, ಅವ್ರು ಎದ್ದೇಳಂಗಿಲ್ಲ. ಅವ್ರಿಗೆ ಹಿಂಗೆಲ್ಲ ನೋಡ್ಕೊತೀರಿ ಅಥವಾ ಜೋರಾಗಿ
ಇದೇ ಅರ್ಥ ಹಳಬದ್ದನೆ ಹಾಡು. ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿಯು ನಿನ್ನಲ್ಲಿಲ್ಲ. ಪರಮ ಪದೇವತೆಯನ್ನು ನಿಂದಿಸಿದ ಮನುಷ್ಯನವೇ, ನಿನ್ನ ಪುಣ್ಯವೆಲ್ಲ ಉಳಿದು ಹೋಗಿ ಪಾಪವನ್ನು ನಿನ್ನ ಹೆಗಲುತ್ತಿದೆ. ಎತ್ತು ನಿನ್ನ ಗಾಂಡಿವ ಹೂಡು ಪರಮೇಶ್ವರನ ಕೊಟ್ಟ ನಿನ್ನ ಪಾಶಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದ ನಿನ್ನ ಅಹಂಕಾರ ನನಗೆ ಗೊತ್ತಿದೆ. ಪರಾಕ್ರಮ ನಾನೇನಾದ್ರೂ ತಪ್ಪು ಮಾಡಿದೆ, ನೀವು ಕ್ಷಮಿಸಿ. ನಿಮ್ಮ ಜೊತೆ ಮಾಡೋಕ್ಕೆ ಒಂದೇ ಈ ಶಾಂತಮ್ಮ ಬನ್ನಿ ಇಲ್ಲಿ ಕೇಳಿದ್ರ? ಕಾವೇರಿ ಹುಚ್ಚಿ ಆಕೆ ಗಂಡ ಆಫೀಸ್ನಲ್ಲಿ ಹೆಂಡತಿ ಮುಚ್ಚಿ ಅವಳು ಬಿಟ್ಟು ಇನ್ನೇನ್ ಮಾಡ್ತಾರೆ? ಇಲ್ಲ, ನನಗೆಲ್ಲ ಇಷ್ಟ ಆಗೋದು. ಏನ್ ಮಾಡ್ತಾ ಇದ್ದೀರಾ? ಮೇಲೆ ಗಾರ್ಡನ್ ಮಗ್ನ ಗೊತ್ತಾಗಲ್ಲ ನಿನಗೆ? ಹೊಟ್ಟಿಗೆ ಚಡ್ಡಿ ಯಾಕಿತ್ತಿ? ಏನ್ಲಿ ಸಿಟಿ ಹುಡುಗಿ ತರ ಕಾಣ್ತೀನಂತೆ, ಸಿಟಿ ಹುಡುಗಿ ಅನ್ಕೊಂಡ್ಬಿಟ್ಟೆನ? ಹೇಳಿ ಕೇಳಿ ಪಕ್ಕ ಕರ್ನಾಟಕ ಉತ್ತರ ಕರ್ನಾಟಕ ಬಂದಿದ್ದಿಲ್ಲೇ ಇನ್ನೊಂದಲ್ಲ ಲವ್ವ ಅನ್ಕೊಂಡ್ ಬಂದಿ ಅಂತ ನೋಡ್ಲೆ. ಸಿಟಿ ಹುಡುಗಿ ತರ ಕಾಣ್ತೀನಂತೆ, ಸಿಟಿ ಹುಡುಗಿ ಅನ್ಕೊಂಡ್ಬಿಟ್ಟಿದ್ಲೆ ಪಕ್ಕ ಉತ್ತರ ಕರ್ನಾಟಕ ಜವಾರಿ ಹುಡುಗಿ ಇದ್ದಿಲ್ಲ ಮಗ್ನ. ಇನ್ನೊಂದಲ್ಲ ಲವ್ವ ಅನ್ಕೊಂಡ್ ಬಂದಿ ಅಂತ ನೋಡ್ಲಿ. ಸದ್ಯ ಚಪ್ಪಲಿಗೆ ತೂಕ ಯಾಕೋ ಬಿಸಿ ಬರ್ತಾ ಇತ್ತು.
ಆಗಲೇ ನೀನು ಹೇಳಿದ ಅರ್ಥ ಆಗಂಗಿಲ್ಲ, ಏನು ಕೇಳಂಗಿಲ್ಲ. ನಾನು ಇಂಪಾರ್ಟೆಂಟ್ ಆಗಿದ್ದೆ ಇಂಪಾರ್ಟೆಂಟ 2 ಗಂಟೆಗೆ ಏನು ಸ್ಟಡಿ ಮಾಡ್ತೀಯಲ್ಲ ನೀನು? ಲವ್ ಅಲ್ಲ ಅದು ನಿಮಗೆ ಅದು ಸಾಮಾನ್ಯ ಹೋಗಿದ್ಯಾ ನೀನು? 2 ವರ್ಷದಲ್ಲಿ ಲವ್ ಮಾಡಿದ್ದೆ, ಮನಸ್ಸಿಂದ ಲವ್ ಮಾಡಿ ಅಷ್ಟು ನನಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬೇಕು. ನಾನು ಆ್ಯಕ್ಚುಲಿ ಸ್ಟಾಫ್ ನರ್ಸ್ ಫಸ್ಟ್ ಕನ್ನಡ ಸ್ಟಾಫ್ ಆಗಿ ವರ್ಕ್ ಮಾಡ್ತೇನೆ. 6 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 2 ಇಯರ್ಸ್ನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ. 2 ಇಯರ್ಸ್ ಆಯಿತು ರೀಲ್ಸ್ ಮಾಡ್ತಾ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ. ಸ್ವಲ್ಪ ಹೊಸದಾಗಿ ಏನಾದರೂ ಕಂಟೆಂಟ್ ಕೊಡೋಣ ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಯಾದಗಿರಲ್ಲಿ ಆರ್ಕರ್ ಪ್ರೊಡಕ್ಷನ್ ರಾಕ್ಚರ್ ಪುನೀತ್ ರಾಜ್ ಸರ್ ಹೇಳ್ಬಿಟ್ಟು ಅವರು ಒಂದು ಲೂಸು ಮೂವಿ ಮಾಡ್ತಿದ್ರು. ಅಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಅದು ಟೀಸರ್ ಕೂಡ ರಿಲೀಸ್ ಆಗಿದೆ. ಏನು ನೀನು ಎಷ್ಟು ಬ್ಯುಸಿ ಆಗಿದ್ದೆ, ಅವನು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಓ ಸಿನಿಮಾ ನಮ್ಮ ಜೊತೆ ಇದ್ದಾಗಿರೋ ಸಿನಿಮಾ ಇದೀಗ ಪ್ರೊಡ್ಯೂಸರ್ ಮತ್ತೆ ನೀವೇ ಇರಿ, ನಮ್ಮ ಜೊತೆ ಕಾಲ ಕಳೆದು ಬಂದಿದ್ದೀವಿ. ಓಕೆ ಬಾಯ್. ಮತ್ತೆ ಯಾಕೆ ಬಂದ್ರಿ? ಆ್ಯಕ್ಚುಲಿ ಏನಂತಂದರೆ ನಾನು ಪೋಸ್ಟ್ ಮಾಡಿದ್ದೆ ನಿನ್ನೆ ನೈಟ್ ಆ್ಯಕ್ಚುಲಿ ನಾನು ಪಾಟೀಲ್ ಸರ್ ಬಿಡ್ಡಿಗೆ ನನಗೆ ಮಾರ್ನಿಂಗ್ ಡ್ಯೂಟಿ ಮಾಡ್ತೀನಿ, ಕಾಲೇಜ್ ಹಸ್ಕೊಂಡು ನೈಟ್ ಡ್ಯೂಟಿ ಮಾಡ್ತೀನಿ. ಸೊ ನನಗೆ ಬಂದಿರೋದು ನಿನ್ನೆ ಆಯಿತು. ಸೊ ಇವಾಗ ನಾನು ಸಿದ್ಧ ಕಾಲೇಜಿಗೆ ಬರಬೇಕು, ಸಿದ್ಧ ಹೋಗಿ ಮಗನ ನಿನ್ನ ಲೈಫ್ ಉದ್ಧಾರ ಮಾಡ್ಕೋ. ಮಂದಿ ಹುಡುಗಿಯರಿಗೆ ಕಣಕ್ಕೆ ಏನು ಮಾಡ್ತೇವೆ? ಅದೇನು ಮಾಡ್ಕೋ, ಅಲ್ಲೇ ಲವ್ ತಗೊಂಡು ಲವ್ ಏನದ ಸಿದ್ಧ ನಾವು ಅವ್ರಿಗೆ ಮಾಡ್ಕೊಂಡು ಎಷ್ಟೋ ಹಣ ಹೋಗ್ಬಿಡ್ತಾರೆ. ನನ್ನ ಹತ್ರ ಸಾವಿರಾರು ಹುಡುಗಿಯರಿಗೆ ಹಿಂದೆ ಬಿಡ್ತಾರೆ. ಹೋಗಲೆ ಏನಾದ್ರು ತಗೊಂಡು ಏನು ಮಾಡ್ತೀವಿ? ನಮ್ಮ ಜೊತೆ ಇಲ್ಲ ಮನಿ ಅದ ಪಡ್ಡ ಅದ, ನಮ್ಮ ತಾಯಿ ತಂದು ಏನು ಕೊಡ್ತಾರ ಅದಕ್ಕೆ ನಮ್ಗೆ ಅಷ್ಟು ಅದು ಹಳ್ಳಿ ಬಿಟ್ಟು ನಾವು ಇಲ್ಲಿ ನಿಮಗೆ ಲವ್ ಮಾಡಕ್ಕೆ ಬರ್ತೀವಿ ಕಾಲೇಜಿಗೆ. ಅದಕ್ಕೆ ಬರ್ತೀವಿ ಅದೇ ಮಗನ ಓದಿಸ್ಕೋಗಿ ಎಲ್ಲರಿಗೂ ನಮಸ್ಕಾರ. ನಾನು ಈ NV ಸ್ಕೂಲಲ್ಲಿ ಆಡಿಷನ್ ಕೊಡ್ಲಿಕ್ಕೆ ಬಂದಿದೆ. ನಂಗೆ ತುಂಬ ಖುಷಿ ಮಸ್ತ್ ಅನ್ಸಿತ್ತು. ನಂಗೆ ಈಗ ಜಡ್ಜರಿಗೆ ನೋಡಿ ನಂಗೆ ಭಾಳ ತುಂಬ ಅನುಭವ ಆಯಿತು. ಇದನ್ನು ತೆಲುಗು ಮೂವಿ ಸಂಭವ ಸ್ಪೇಸ್ ಮಾಡಿಲ್ಲ. ಹುಡುಗಿ ಒಳ್ಳೆಯವ್ರೆ ಕ್ಯೂವಲ್ಲಿ ಬಂದು ಮೋಸ ಮಾಡಿರ್ತಾರೆ. ಒಬ್ಬರಿಗೆ ಮೋಸ ಮಾಡಿ ನೀನು ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ದೇವರೇ ನಮ್ಗೆ ಒಳ್ಳೆಯದು ಮಾಡಂತ ಬೇಡ್ಕೊಂಡ್ರೆ